ಬಿರುಕು ಬಿಟ್ಟ ಗೋಡೆ ಟೇಪ್ ಅಂಟಿಸಿ ಪ್ಲಾಸ್ಟರಿಂಗ್ ಮಾಡಲಾಗಿದೆ. ರೇಷ್ಮೆ ಇಲಾಖೆ ಕಟ್ಟಡದಲ್ಲಿ ಗುತ್ತಿಗೆದಾರನ ಅಕ್ರಮ ಬಯಲಾಗಿರುವಂತದ್ದು. ಅಕ್ರಮದ ಬಗ್ಗೆ ಜಿ ಕನ್ನಡ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿ ಪ್ರಸಾರ ಮಾಡಲಾಗ್ತಾ ಇದೆ. ಟೇಪ್ ಅಂಟಿಸಿದ್ದನ್ನ ಕಿತ್ತುತ್ತಿರುವಂತಹ ವಿಡಿಯೋ ಲಭ್ಯವಾಗಿದೆ. ಕಲಬುರಗಿಯ ಡಬರಾಬಾದ್ ಕ್ರಾಸ್ನಲ್ಲಿ ಈ ಘಟನೆ ನಡೆದಿರುವಂತದ್ದು. 15 ಕೋಟಿ ವೆಚ್ಚದ ಕಾಮಗಾರಿಯಲ್ಲಿ ಗೋಲ್ಮಾಲ್ ನಡೆದಿರುವಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ಪಿಡಬ್ಲ್ಯೂಡಿ ಅಧಿಕಾರಿಗಳು ಗುತ್ತಿಗೆದಾರನಿಗೆ ಸಾಥ್ ನೀಡಿದ್ರ ಅನ್ನುವಂಥ ಪ್ರಶ್ನೆಗಳು ಉದ್ಭವವಾಗ್ತಾ ಇರುವಂತದ್ದು. ಕಾಮಗಾರಿಗೆ ಕಳಪೆ ಮಟೀರಿಯಲ್ಗಳನ್ನ ಬಳಸಿರುವಂತ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. 15 ಕೋಟಿಯ ವೆಚ್ಚದ ಕಾಮಗಾರಿ ಅಂತಂದ್ರೆ ಈ ರೀತಿಯಾದಂತ ತಪ್ಪುಗಳಾಗಬಾರ್ದು. ಈ ರೀತಿಯಾಗಿ ಗೋಡೆ ಕಿತ್ತು ಬರುತ್ತೆ ಅಂತಂದ್ರೆ, ಇಲ್ಲಿ ಟೇಪ್ ಅಂಟಿಸಿರುವಂತ ಟೇಪ್ ಕಿತ್ತು ಬರುತ್ತೆ ಅಂತಂದ್ರೆ ಇಲ್ಲಿ ಖಂಡಿತವಾಗಿಯೂ ಕೂಡ ಕಳಪೆ ಕಾಮಗಾರಿ ಮಾಡಿರೋದು ಸ್ಪಷ್ಟವಾಗ್ತಾ ಇರುವಂತದ್ದು. ಇಲ್ಲಿ ಬಿರುಕು ಬಿಟ್ಟಿರುವಂತಹ ಗೋಡೆಗೆ ಟೇಪ್ ಅಂಟಿಸಿ ಪ್ಲಾಸ್ಟರಿಂಗ್ ಮಾಡಿರುವಂತಹ ವಿಡಿಯೋ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಇಷ್ಟು ದೊಡ್ಡ ಮೊತ್ತದ ಹಣವನ್ನ ಖರ್ಚು ಮಾಡಿ ಈ ಒಂದು ಕಾಮಗಾರಿ ಮಾಡಲಾಗಿದ್ರೂ ಕೂಡ ಈ ರೀತಿಯಾದಂತ ಸಮಸ್ಯೆಗಳು ಯಾಕೆ ಬರಬೇಕು? ಟೇಪ್ಗಳನ್ನ ಅಂಟಿಸಿ ಈ ರೀತಿಯಾಗಿ ಕಾಮಗಾರಿ ಮಾಡಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇರುವಂತದ್ದು. ರೇಷ್ಮೆ ಇಲಾಖೆಯ ಕಟ್ಟಡದಲ್ಲಿ ಗುತ್ತಿಗೆದಾರನ ಅಕ್ರಮ ಬಯಲಾಗಿರುವಂತದ್ದು. ಬಿರುಕು ಬಿಟ್ಟಿರುವಂತಹ ಗೋಡೆಗರಿಗೆ ಸರಿಯಾದ ರೀತಿಯಲ್ಲಿ ಪ್ಲಾಸ್ಟರಿಂಗ್ ಮಾಡುವ ಬದಲು ಟೇಪ್ ಅಂಟಿಸಿ ಅದರ ಮೇಲೆ ಪ್ಲಾಸ್ಟರಿಂಗ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಇದು ಕಳಪೆ ಕಾಮಗಾರಿ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 15 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಈ ಒಂದು ಕಾಮಗಾರಿಯಲ್ಲಿ ಈ ರೀತಿಯಾದಂತಹ ಲೋಪಗಳು ಕಂಡಾಗ ಇದು ಖಂಡಿತವಾಗಿಯೂ ಕೂಡ ಕಳಪೆ ಕಾಮಗಾರಿ ಅನ್ನೋದು ಸ್ಪಷ್ಟವಾಗುತ್ತೆ. ಕಳಪೆ ಮಟೀರಿಯಲ್ಗಳನ್ನ ಬಳಸಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿ ಇದರ ಬಗ್ಗೆ ಈ ಒಂದು ಕಟ್ಟಡ ನಿರ್ಮಾಣವೇನಾಗ್ತಾ ಇದೆ, ಇಲ್ಲಿ ಆಗ್ತಾ ಇರುವಂತ ಅಕ್ರಮದ ಬಗ್ಗೆ ಇಲ್ಲಿ ಪಿಡಬ್ಲ್ಯೂಡಿ ಅಧಿಕಾರಿಗಳಿಗೆ ಮಾಹಿತಿ ಇರಲಿಲ್ವಾ? ಇದ್ರೂ ಕೂಡ ಇವರು ಗುತ್ತಿಗೆದಾರನಿಗೆ ಸಾಥ್ ನೀಡಿದ್ರ ಅನ್ನುವಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಕಲಬುರಗಿಯ ಡಬರಾಬಾದ್ ಕ್ರಾಸ್ ನಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿರುವಂತದ್ದು. ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಇಲ್ಲಿ ಗೋಡೆ ಬಿರುಕು ಬಿಟ್ಟಿದೆ, ಅದಕ್ಕೆ ನೀಟಾಗಿ ಟೇಪ್ ಅಂಟಿಸಿ ಅದರ ಮೇಲೆ ಪ್ಲಾಸ್ಟರಿಂಗ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಇಲ್ಲಿ ಟೇಪ್ ಕೀಳ್ತಾ ಇದ್ರೆ ಎಷ್ಟು ಸುಲಭವಾಗಿ ಕಿತ್ತು ಬರ್ತಾ ಇದೆ ಅನ್ನೋದನ್ನ ನೀವೇ ನೋಡ್ತಾ ಇರಬಹುದು. 15 ಕೋಟಿ ಅಂತಂದ್ರೆ ಅದೇನು ಚಿಕ್ಕ ಮೊತ್ತವಲ್ಲ. ಇಷ್ಟು ದೊಡ್ಡ ಮೊತ್ತದಲ್ಲಿ ಇದ್ರೂ ಕೂಡ ಈ ರೀತಿಯಾದಂತ ಲೋಪ ಏಕೆ ಕಾಣಿಸ್ತಾ ಇದೆ ಅನ್ನುವಂತ ಪ್ರಶ್ನೆಗಳು ಮೂಡುತ್ತೆ. ಹಾಗಾಗಿ ಇದು ಕಳಪೆ ಕಾಮಗಾರಿ ಅನ್ನೋದು ಮತ್ತಷ್ಟು ಸ್ಪಷ್ಟವಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭೀಮಪ್ಪ ನೀಡುತ್ತಾ ಹೋಗ್ತಾರೆ. ಭೀಮಪ್ಪ, ಇಲ್ಲಿ ರೇಷ್ಮೆ ಇಲಾಖೆ ಕಟ್ಟಡದಲ್ಲಿ ಗುತ್ತಿಗೆದಾರ ಅಕ್ರಮವಾಗಿ ಈ ರೀತಿಯಾಗಿ ಕಳಪೆ ಕಾಮಗಾರಿಯನ್ನ ಮಾಡ್ತಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಇಲ್ಲಿ ಪಿಡಬ್ಲ್ಯೂಡಿ ಅಧಿಕಾರಿಗಳಿಗೆ ಇದರ ಬಗ್ಗೆ ಮಾಹಿತಿ ಇರಲಿಲ್ವಾ? ಇದ್ರೂ ಕೂಡ ಗುತ್ತಿಗೆದಾರನಿಗೆ ಇವರು ಸಾಥ್ ನೀಡಿದ್ರ? ಹಾಗಾದ್ರೆ ಹೌದು ಸುಲಿದೆ. ಏನಂದ್ರೆ ಕಲಬುರಗಿ ನಗರದ ಏನಂದ್ರೆ ಡಬರಾಬಾದ್ ಕ್ರಾಸ್ ಬಳಿ ಪಿಡಬ್ಲ್ಯೂಡಿ ಇಲಾಖೆಯಿಂದ ರೇಷ್ಮೆ ಇಲಾಖೆ ಕಟ್ಟಡ ಕಾಮಗಾರಿ ನಡೀತಾ ಇದೆ. ಸುಮಾರು 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೀತಾ ಇರ್ತಕ್ಕಂಥದ್ದು. ಸದ್ಯ ಕಾಮಗಾರಿ ಕಳಪೆಯಾಗಿ ಏನಂದ್ರೆ ಮಾಡಲಾಗ್ತದೆ ಅಂತ ಕೂಡ ಆರೋಪ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಕಟ್ಟಡ ಕಾಮಗಾರಿ ಏನಂದ್ರೆ ಮುಗಿಲಿಕ್ಕೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಏನಂದ್ರೆ ಕಟ್ಟಡ ಕಾಮಗಾರಿಯ ಬಹುತೇಕ ಕಡೆ ಏನಂದ್ರೆ ಬಿರುಕು ಬಿಟ್ಟಿರ್ತಕ್ಕಂಥದ್ದು. ಆ ಬಿರುಕು ಬಿಟ್ಟಿದ್ದನ್ನು ಮರೆಮಾಚಲು ಏನಂದ್ರೆ ಗುತ್ತಿಗೆದಾರ ಅದರ ಮೇಲೆ ಬಿಟ್ಟಿರ್ತಕ್ಕಂಥ ಏನಂದ್ರೆ ಆ ಸ್ಥಳಗಳಲ್ಲಿ ಟೇಪ್ ಹಚ್ಚಿ ಅದ್ರ ಮೇಲೆ ಪ್ಲಾಸ್ಟರ್ ಮಾಡಿರ್ತಕ್ಕಂಥದ್ದು. ಆದ್ರೆ ಟೇಪ್ ಹಚ್ಚಿ ಪ್ಲಾಸ್ಟರ್ ಮಾಡಿರ್ತಕ್ಕಂಥ ಏನಂದ್ರೆ ಟೇಪ್ ಅನ್ನು ಏನಂದ್ರೆ ಇರ್ತಕ್ಕಂಥದ್ದು ಸದ್ಯ ವಿಡಿಯೋನಲ್ಲಿ ಗಮನಿಸಬಹುದು. ಬಹುತೇಕ ಏನಂದ್ರೆ ಎಲ್ಲಾ ಕಡೆ ಗೋಡೆ ಬಿರುಕು ಬಿಟ್ಟಿರ್ತಕ್ಕಂಥದ್ದು. ಎಲ್ಲೆಲ್ಲಿ ಬಿರುಕು ಬಿಟ್ಟಿದೆ ಏನಂದ್ರೆ ಆ ಸ್ಥಳದಲ್ಲಿ ಟೇಪ್ ಅಂಟಿಸ್ತಕ್ಕಂಥ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಏನಂದ್ರೆ ಆ ಟೇಪ್ ಕಿತ್ತಿದ ನಂತರ ಒಳಗಡೆ ಏನಂದ್ರೆ ಬಿರುಕು ಬಿಟ್ಟಿರ್ತಕ್ಕಂಥ ಏನಂದ್ರೆ ದೃಶ್ಯ ಕಂಡು ಬರ್ತಾ ಇದೆ. ಬಹುತೇಕ ಏನಂದ್ರೆ ಸುಮಾರು 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನಂದ್ರೆ ರೇಷ್ಮೆ ಇಲಾಖೆ ಕಟ್ಟಡ ಕಾಮಗಾರಿ ನಡೀತಿರ್ತಕ್ಕಂಥದ್ದು. ಬಹುತೇಕ ಏನಂದ್ರೆ ಇದು ಮೇಲ್ನೋಟಕ್ಕೆ ಕಳಪೆ ಕಾಮಗಾರಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಸದ್ಯ ಏನಂದ್ರೆ ಸಾರ್ವಜನಿಕರು ಏನಂದ್ರೆ ಅಲ್ಲಿ ಅಂಟಿಸಿರ್ತಕ್ಕಂಥ ಟೇಪ್ ಅನ್ನು ಅಂದ್ರೆ ಕಿತ್ತಿರ್ತಕ್ಕಂಥದ್ದು ಕಿತ್ತಾ ಇರ್ತಕ್ಕಂಥ ವಿಡಿಯೋ ಕೂಡ ಜಿ ನ್ಯೂಸ್ಗೆ ಲಭ್ಯ ಆಗಿರ್ತಕ್ಕಂಥದ್ದು. ಆದ್ರೆ ಇಷ್ಟೊಂದು ಕಳಪೆ ಕಾಮಗಾರಿ ಮಾಡ್ತಾ ಇದ್ರು ಕೂಡ ಅಧಿಕಾರಿಗಳು ಯಾಕೆ ಏನಂದ್ರೆ ಸೈಲೆಂಟ್ ಆಗಿದ್ದಾರೆ ಅಂತ ಕೂಡ ಪ್ರಶ್ನೆ ಮೂಡ್ತಾ ಇರ್ತಕ್ಕಂಥದ್ದು. ಒಟ್ಟಲ್ಲಿ ಹೇಳೋದಾದ್ರೆ ಈ ಭಾಗದ ಏನಂದ್ರೆ ಕಲಬುರಗಿ ಜಿಲ್ಲೆಯ ರೈತರಿಗೆ ರೇಷ್ಮೆ ಇಲಾಖೆಯಿಂದ ಏನಂದ್ರೆ ಸಹಾಯವಾಗಲಿ ಮತ್ತು ಕಚೇರಿಗೂ ಕೂಡ ಒಂದು ಒಳ್ಳೆಯ ಏನಂದ್ರೆ ಕಚೇರಿ ಕಲಬುರಗಿಯಲ್ಲಿ ನಿರ್ಮಾಣ ಆಗಲಿರ್ತಕ್ಕಂಥದ್ದು ಸರ್ಕಾರದ ಆಸೆಯಾಗಿದೆ. ಸರ್ಕಾರ ಸುಮಾರು 15 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಇಂಥ ದೊಡ್ಡ ಕಟ್ಟಡ ನಿರ್ಮಾಣ ಮಾಡತಕ್ಕಂಥದ್ದು. ಆದ್ರೆ
ಕಳಪೆ ಕಾಮಗಾರಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪ ಕೇಳಿ ಬಂದೆ. ಸದ್ಯ ಜಿ ನ್ಯೂಸ್ಗೆ ಏನಂದ್ರೆ ಎಕ್ಸ್ಕ್ಲೂಸಿವ್ ವಿಡಿಯೋ ಕೂಡ ಏನಂದ್ರೆ ಲಭ್ಯ ಆಗಿರ್ತಕ್ಕಂಥದ್ದು. ಎಲ್ಲೆಲ್ಲಿ ಬಿರುಕು ಬಿಟ್ಟಿದೆ ಅಲ್ಲೆಲ್ಲ ಏನಂದ್ರೆ ಅವರು ಟೇಪ್ ಹಚ್ಚಿ ಪ್ಲಾಸ್ಟರ್ ಮಾಡಿರ್ತಕ್ಕಂಥದ್ದು. ಅದಾದ ನಂತರ ಸದ್ಯಕ್ಕೆ ಆ ಟೇಪ್ ಎಲ್ಲವನ್ನು ಕೂಡ ರಿಮೂವ್ ಮಾಡಿ ಸದ್ಯ ಏನಂದ್ರೆ ಪ್ಲಾಸ್ಟರ್ ಮಾಡಿರ್ತಕ್ಕಂಥದ್ದು. ಆದ್ರೆ ಇದೇ ತಿಂಗಳು ಅಂದ್ರೆ 16ನೇ ತಾರೀಕು ಈ ವಿಡಿಯೋಗಳು ಏನಂದ್ರೆ ಮಾಡಿರ್ತಕ್ಕಂಥದ್ದು. GPS ಏನಂದ್ರೆ ಆ ವಿಡಿಯೋಗಳು ಮಾಡಿರ್ತಕ್ಕಂಥದ್ದು. ಸದ್ಯ ಈ ರೀತಿ ಏನಂದ್ರೆ ಕಾಮಗಾರಿ ಸಂಬಂಧಪಟ್ಟ ಏನಂದ್ರೆ ಹಿರಿಯ ಅಧಿಕಾರಿಗಳು ಮತ್ತು ಸರ್ಕಾರ ಇತ್ತ ಗಮನ ಹರಿಸಿ ಏನಂದ್ರೆ ಇದನ್ನ ತನಿಖೆ ಮಾಡಬೇಕು. ಸಂಬಂಧಪಟ್ಟಂತ ಗುತ್ತಿಗೆದಾರರು ಮತ್ತು ಏನಂದ್ರೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಸುನಿಧಿ, ಹಾಗಾದ್ರೆ ಭೀಮಪ್ಪ, ಇದು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಹೋಗಿದೆಯಾ? ಹೌದು ಸುನಿಧಿ, ಏನಂದ್ರೆ ಇಷ್ಟೊಂದು ದೊಡ್ಡ ಕಾಮಗಾರಿ ಸುಮಾರು 15 ಕೋಟಿ ರೂಪಾಯಿ ಕಾಮಗಾರಿ ಕಲಬುರಗಿ ನಗರದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಏನಂದ್ರೆ ಸುಮಾರು ಅಂದ್ರೆ ಪ್ರತಿನಿತ್ಯ ಹೋಗದಿದ್ರೆ ಏನಂದ್ರೆ 15 ದಿವಸ ವಾರಕ್ಕೊಂದ್ಸಲ ಅಧಿಕಾರಿಗಳು ಭೇಟಿ ಕಂಪಲ್ಸರಿ ಭೇಟಿ ನೀಡ್ತಾರೆ. ಆದ್ರೆ ಅಧಿಕಾರಿಗಳಿಗೆ ಈ ರೀತಿ ಏನಂದ್ರೆ ಕಳಪೆ ಕಾಮಗಾರಿ ನಡೀತಾ ಇರ್ತಕ್ಕಂಥದ್ದು. ಈ ರೀತಿ ಬಿರುಕು ಬಿಟ್ಟಲ್ಲೇ ಟೇಪ್ ಅಂಟಿಸಿ ಏನಂದ್ರೆ ಪ್ಲಾಸ್ಟರ್ ಹೊಡೆದಿರ್ತಕ್ಕಂಥದ್ದು ಅಧಿಕಾರಿಗಳು ಗಮನಿಸಿಲ್ವಾ ಅಥವಾ ಅಧಿಕಾರಿಗಳ ಗಮನಕ್ಕೆ ಗುತ್ತಿಗೆದಾರರ ಅನುಮಾನ ಕೂಡ ಏನಂದ್ರೆ ಇದರಲ್ಲಿ ಕಂಡು ಬರ್ತಾ ಇದೆ. ಸದ್ಯ ಕಾಮಗಾರಿಗೆ ಸಂಬಂಧಪಟ್ಟಂತೆ ಸರ್ಕಾರ ಇತ್ತ ಗಮನ ಹರಿಸಿ ಮತ್ತು ಹಿರಿಯ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಇದನ್ನು ಕೂಲಂಕುಷವಾಗಿ ತನಿಖೆ ಮಾಡಬೇಕು. ತನಿಖೆ ಮಾಡಿ ಏನಂದ್ರೆ ಗುತ್ತಿಗೆದಾರನ ವಿರುದ್ಧ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಎಂದು ಸಾರ್ವಜನಿಕ ವಲಯದಲ್ಲಿ ಏನಂದ್ರೆ ಒತ್ತಾಯ ಕೇಳಿ ಬರ್ತಾ ಇದೆ. ಸುನಿಧಿ, ಧನ್ಯವಾದಗಳು ಭೀಮಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಹೀಗೆ ಇಷ್ಟು ದೊಡ್ಡ ಮಟ್ಟದ ವೆಚ್ಚದಲ್ಲಿ ಅಂದರೆ 15 ಕೋಟಿ ವೆಚ್ಚದಲ್ಲಿ ಈ ಒಂದು ಕಾಮಗಾರಿ ನಡೀತಾ ಇದೆ ಅಂತಂದರೆ ಇದು ಎಷ್ಟು ಒಳ್ಳೆ ಗುಣಮಟ್ಟದಲ್ಲಿ ಕಾಮಗಾರಿ ನಡಿಬೇಕು ಇದೆಲ್ಲರಿಗೂ ಕೂಡ ಗೊತ್ತು. ಆದರೆ ಇದು ಆರಂಭಿಕ ಹಂತದಲ್ಲೇ ಗೋಡೆಗಳು ಈ ರೀತಿಯಾಗಿ ಬಿರುಕು ಬಿಡ್ತವೆ. ಈ ಬಿರುಕು ಬಿಟ್ಟಿರುವಂಥ ಗೋಡೆಗಳನ್ನು ತ್ಯಾಪೆ ಹಚ್ಚುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಟೇಪ್ಗಳನ್ನು ಬಳಸಿ ಇಲ್ಲಿ ಏನೂ ಆಗಿಲ್ಲ, ಕಟ್ಟಡ ಸಂಪೂರ್ಣವಾಗಿ ಸೂಪರ್ ಆಗಿದೆ ಅನ್ನೋದನ್ನು ತೋರಿಸುವಂಥ ಪ್ರಯತ್ನವನ್ನು ಇಲ್ಲಿ ಗುತ್ತಿಗೆದಾರರು ಮಾಡ್ತಿದ್ದಾರೆ. ಟೇಪ್ಗಳನ್ನು ಕಿತ್ತರೆ ಯಾವ ರೀತಿಯಾಗಿ ಬರ್ತಾ ಇದೆ, ಗೋಡೆಗಳಿರುವಂತ ಬಿರುಕುಗಳು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅನ್ನೋದನ್ನ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಆರಂಭಿಕ ಹಂತದಲ್ಲೇ ಇಷ್ಟೊಂದೆಲ್ಲ ಲೋಪಗಳನ್ನ ಈ ಕಟ್ಟಡ ಹೊಂದಿದೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಎಷ್ಟೆಲ್ಲ ಸಮಸ್ಯೆಗಳು ಬರಬಹುದು ಅನ್ನೋದನ್ನ ನಾವು ಒಮ್ಮೆ ಯೋಚನೆ ಮಾಡಬೇಕಾಗತ್ತೆ. ಈಗ ಸರ್ಕಾರಿ ಶಾಲೆಗಳಾಗ್ಲಿ ಸರ್ಕಾರಿ ಕಟ್ಟಡಗಳಾಗ್ಲಿ ಸರಿಯಾದ ರೀತಿಯಲ್ಲಿಲ್ಲ, ಬೇಗನೆ ಹಾಳಾಗ್ತಾ ಇವೆ ಅನ್ನುವಂಥ ಆರೋಪಗಳು ಎಲ್ಲ ಕಡೆ ಕೇಳುತ್ತೆ. ಆದರೆ ಅದಕ್ಕೆ ಮುಖ್ಯ ಕಾರಣ ಇಂಥ ಗುತ್ತಿಗೆದಾರರು ಅನ್ನೋದನ್ನ ನಾವು ಯಾವತ್ತೂ ಕೂಡ ಗಮನಿಸೋದಿಲ್ಲ. ಇಲ್ಲಿ ಸರ್ಕಾರದಿಂದ ಬಿಡುಗಡೆಯಾಗಿರುವಂತಹ ಹಣವನ್ನ ಇವರು ಕಳಪೆ ಕಾಮಗಾರಿ ಮಾಡಿ ತಮ್ಮ ಜೇಬಿಗೆ ಹಣ ಉಳಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿ ಈ ರೀತಿಯಾದಂತಹ ಕಳಪೆ ಕಾಮಗಾರಿಗಳನ್ನ ಮಾಡ್ತಾರೆ. ಹಾಗಾಗಿ ತುಂಬಾ ಬೇಗ ಸರ್ಕಾರಿ ಕಟ್ಟಡಗಳು ಹಾಳಾಗ್ತವೆ, ಸೋರೋದಕ್ಕೆ ಶುರುವಾಗ್ತವೆ, ನೀರು ನುಗ್ಗೋದಕ್ಕೆ, ಗೋಡೆಗಳು ಸ್ವಲ್ಪ ಇದು ವೀಕ್ ಆಗೋದಕ್ಕೆ ಕಾರಣವಾಗುತ್ತೆ. ಯಾಕೆ ಅಂತಂದ್ರೆ ಇವರು ಕೆಲವೊಂದಿಷ್ಟು ಕಳಪೆ ವಸ್ತುಗಳನ್ನ, ಕಳಪೆ ಮಟೀರಿಯಲ್ಗಳನ್ನ ಬಳಸಿ ಇಂಥ ಬೃಹತ್ ಕಟ್ಟಡಗಳನ್ನ ಕಟ್ಟೋದೇ ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಲಾಗುತ್ತೆ. ಹೀಗೆ ಈಗ PWD ಅಧಿಕಾರಿಗಳಿಗೆ ಇದರ ಬಗ್ಗೆ ಮಾಹಿತಿ ಹೋಗಿದೆಯಾ? ಮಾಹಿತಿ ಇದ್ರೂ ಕೂಡ ಇದರ ಬಗ್ಗೆ ಯಾಕಿನ್ನೂ ಕ್ರಮವಿಲ್ಲ ಅಂತ ಹೇಳಿ ಕೂಡ ಸಾರ್ವಜನಿಕರು ಇದರ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಯಾರಿದ್ದಾರೆ ಅವರು ಸರಿಯಾದ ಕ್ರಮವನ್ನ ಕೈಗೊಳ್ಳಬೇಕು. ಗುತ್ತಿಗೆದಾರರು ಮಾಡಿರುವಂತ ಈ ಒಂದು ತಪ್ಪಿಗೆ ಸರಿಯಾದ ರೀತಿಯಲ್ಲಿ ಕ್ರಮ ಆಗಬೇಕು ಅಂತ ಹೇಳಿ ಸಾರ್ವಜನಿಕರು ಈಗ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಏನು ಕಲಬುರಗಿಯ ಡಬಲಾರಾಬಾದ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಈ ಒಂದು ಕ್ರಾಸ್ನಲ್ಲಿ ಈ ಒಂದು ಕಟ್ಟಡ ನಿರ್ಮಾಣವಾಗ್ತಾ ಇದೆ, ರೇಷ್ಮೆ ಇಲಾಖೆ ಕಟ್ಟಡ. ಇಲ್ಲಿ ಗುತ್ತಿಗೆದಾರನ ಎಡವಟ್ಟಿನಿಂದಾಗಿ ಗುತ್ತಿಗೆದಾರ ಮಾಡ್ತಾ ಇರುವಂತ ಈ ಒಂದು ತಪ್ಪಿನಿಂದಾಗಿ ಇಷ್ಟು ಮಟ್ಟದಲ್ಲಿ ಈ ಬಿರುಕು ಬಿಟ್ಟಿರುವಂತದ್ದು ಗೋಡೆ, ಅದಕ್ಕೆ ತ್ಯಾಪೆ ಹಚ್ಚುವಂತಹ ಕೆಲಸ ಕೂಡ ಆಗಿದೆ. ಹಾಗಾಗಿ ಇಲ್ಲಿ ಹಲವು ಪ್ರಶ್ನೆಗಳು ಉದ್ಭವ ಆಗ್ತಾ ಇವೆ.